ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗಿನ ಚರಾಚರಂ ತತ್ಪದಂ ದರ್ಶಿತಂ ಗೇನ ತಸ್ಮೈ ಶ್ರೀ ಗುರವೇ ನಮಃ. ಈ ದಿನ ವಿಶ್ವವಸುನಾಮ ಸಂವತ್ಸರ, ಉತ್ತರಾಗಿನ ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಪಂಚಮಿ ಜ್ಯೇಷ್ಠ ನಕ್ಷತ್ರ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲ ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಮೇಷರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ, ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತೆ ನಡೆಯುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರ ಗಮನಿಸ್ಕೊಳ್ಬೇಕು. ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೆಲ್ಲ ಅಂದ್ಕೊಂಡಿರ್ತೀರಲ್ವ, ಕೆಲಸ ಕಾರ್ಯಗಳಲ್ಲೂ ಸಂಪೂರ್ಣವಾಗಿ ಪ್ರಗತಿಯಲ್ಲಿ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ದಿನ ಯಶಸ್ಸನ್ನು ಕೂಡ ಪಡಿಬೋದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ಈ ದಿನ ನೋಡಿದಾಗ, ವೃಷಭ ರಾಶಿಯವ್ರಿಗೆ ಆರ್ಥಿಕ ಸಂಕಷ್ಟ ಎದುರಾದರೂ ಚಿಂತಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಆರ್ಥಿಕವಾಗಿ ಹಣದ ವಿಚಾರವಾಗಿ ಏನಾದರೂ ಕಷ್ಟಗಳು ಬಂತು ಅಂದರೂ ಕೂಡ ಈ ದಿನ ಭಯ ಪಡೆಯುವ ಅವಶ್ಯಕತೆ ಇಲ್ಲ. ನೋಡಿ, ಯಾವುದೋ ಒಂದು ರೀತಿಯಲ್ಲಿ ಹಣ ಬರುವಂತಹ ಸನ್ನಿವೇಶ ಕೂಡ ಈ ದಿನ, ಹಣದ ಒಳ ಹರಿವು ಕೂಡ ಹೆಚ್ಚಾಗುತ್ತೆ ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ, ಮಿಥುನ ರಾಶಿಯವರಿಗೆ ರಾಜಕಾರಣಿಗಳಿಗೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂತಹ ಸನ್ನಿವೇಶಗಳು ಎದುರಾಗುವಂಥದ್ದು. ನೋಡಿ, ಈಗ ರಾಜಕಾರಣಿಗಳಂದ ತಕ್ಷಣ ಯಾವುದೋ ಒಂದು ಸಭೆಗಳಿಗೆ ಹೋಗುವಂಥದ್ದು, ಸಮಾರಂಭಗಳಲ್ಲಿ ತಮ್ಮನ್ನು ತಾವು ಭಾಗಿಯಾಗುವಂತಹ ನಿರೀಕ್ಷೆಯಲ್ಲಿ ಇರಲೇಬೇಕಾಗುತ್ತೆ. ಹಾಗಾಗಿ ಈ ದಿನ ಅಂಥ ಒಂದು ಸಂದರ್ಭ ಕೂಡ ಎದುರು ನೋಡಬೇಕಾಗುತ್ತೆ ಈ ದಿನ ಮಿಥುನ ರಾಶಿಯವರು, ಯಾರೆಲ್ಲ ಇರ್ತೀರಾ ರಾಜಕಾರಣಿಗಳು. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು ಅಂತ ಹೇಳ್ತಾ ಇದೆ. ತುಂಬ ಒಳ್ಳೆಯ ದಿನ ಈ ಕಟಕ ರಾಶಿಯವರಿಗೆ. ನೋಡಿ, ಕುಟುಂಬ ಅಂತ ಬಂದಾಗ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಲೇಬೇಕಾಗುತ್ತೆ. ಈ ದಿನ ಆ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ನೀವು ಬಗೆಹರಿಸಿಕೊಳ್ಳಲಿಕ್ಕೆ ಸುಸಮಯ ಅಂತ ಹೇಳ್ಬೋದು, ಒಳ್ಳೆಯ ದಿನ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬಗೆಹರಿಸುವಂತಹ ಒಂದು ಕೆಲಸವನ್ನು ಇದನ್ನು ನೀವು ಮಾಡಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಅನುಕೂಲ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಜಾಗೃತರಾಗಿ ಕೇಳಿಸ್ಕೊಳ್ಬೇಕು ಸಿಂಹರಾಶಿಯವರು. ಕೆಲವೊಬ್ರು ಇರ್ತಾರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತಾರಲ್ವ, ಅವರೆಲ್ಲರಿಗೂ ಕೂಡ ಈ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ, ಅನುಕೂಲಕರ ದಿನ ಅಂತ ಹೇಳ್ತಾ ಇದೆ. ನೀವೇನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ದು ಈ ದಿನ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಇದ್ರೂ ಕೂಡ ಮಾಡ್ಕೊಳ್ಳಿ. ಪಂಚಮಿ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು ಅಂತ ಕೂಡ ಹೇಳ್ಬೋದು ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷವಾಗಿರುವಂಥದ್ದು. ಕನ್ಯಾ ರಾಶಿಯವರಿಗೆ ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬಹುದಾಗಿದೆ. ಮೇಲಾಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ಸಿಗುವಂಥದ್ದು. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾಗಿ ದಿನ ಯಶಸ್ಸನ್ನು ಪಡಿಬಹುದು ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವ್ರಿಗೆ ಇದೆ ನೋಡಿದಾಗ ಷೇರುಗಳಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭದಾಯಕವಾಗಲಿದೆ. ನೋಡಿ, ಯಾರೆಲ್ಲ ತುಲಾರಾಶಿಗಳು ಇರ್ತಾರೆ ಗಮನಿಸ್ಕೊಳ್ಬೇಕು. ಕೆಲವೊಬ್ಬರು ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಹೂಡಿಕೆಯನ್ನು ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ನೋಡಿ, ಯಾವುದೋ ಒಂದು ಹಿಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು, ಆದರೆ ಈ ದಿನ ಲಾಭಾಂಶ ಹೆಚ್ಚಾಗುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ಇವತ್ತು ತುಂಬ ಯಥೇಚ್ಛವಾಗಿ ಹಣವನ್ನು ಕೂಡ ಪಡಿಬಹುದಾಗಿದೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕಾನೂನು ವ್ಯಾಜ್ಯಗಳಿದ್ದಲ್ಲಿ ಜಯಪಡುವಂತಹ ಸಾಧ್ಯತೆ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು. ಏನಾದರೂ ಕಾನೂನು ರೀತಿಯ ಜಗಳಗಳಾಗಿದ್ದು, ಅಂದರೆ ಯಾವುದೋ ಒಂದು ಕೋರ್ಟು ಕಚೇರಿಯಲ್ಲಿ ಯಾವುದೋ ವಿನಾಕಾರಣ ಒಂದು ಕೆಟ್ಟ ಗಳಿಗೆಯಲ್ಲಿ ಆಗಿರುವಂತಹ ಕೆಟ್ಟ ಒಂದು ಜಗಳಗಳಾಗ್ಬೋದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನೀವು ಸಿಗಾಕೊಂಡ್ಬಿಟ್ಟಿದ್ರೆ ಅದರಲ್ಲಿ ನೀವು ಜಯವನ್ನು ಪಡಿತೀರಾ ಅಂತ ಹೇಳ್ತಾ ಇದೆ. ಕಾನೂನು ವಿಚಾರವಾಗಿರುವಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಎಲ್ಲ ಹಿಂದಿನ ಕೆಟ್ಟ ಗಳಿಗಳನ್ನು ಕೂಡ ಮರೆಯುವಂತಹ ಸನ್ನಿವೇಶ ಎದುರಾಗುತ್ತೆ. ಅದರಿಂದ ಅಭಿವೃದ್ಧಿ ಕೂಡ ಆಗುವಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಈ ದಿನ ನೋಡಿದಾಗ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವುದರಿಂದ ನೆಮ್ಮದಿಯ ಜೀವನ ನಡೀತೀರ ಅಂತ ಹೇಳ್ತಾ ಇದೆ. ಧನುಸ್ಸು ರಾಶಿಯವರಿಗೂ ಒಳ್ಳೆಯ ದಿನ, ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಏನಾದರೂ ಹಣ ಯಾರಿಗಾದ್ರೂ ಕೊಟ್ಟು ಅದರಿಂದ ನೆಮ್ಮದಿ ಕೆಡಿಸ್ಕೊಂಡಿದ್ರೆ, ಕೆಲವೊಬ್ಬರು ನೋಡಿ ಏನೋ ಯಾರಿಗೋ ಸಾಲವಾಗಿ ಕೊಟ್ಟಿರುವಂಥದ್ದು, ಅಥವಾ ಸುಮ್ಮನೆ ಕೊಟ್ಟಿರ್ತಾರೆ, ಯಾರೋ ತುಂಬ ಇಷ್ಟ ಮಿತ್ರರಿಗೆ ಕೊಡ್ತಾರೆ ಅಂತ ಹೇಳಿ ಹಣ ಕೊಟ್ಟಿರುವಂಥದ್ದು, ಅದರಿಂದ ತುಂಬ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದರೆ ಹಣ ಇಸ್ಕೊಂಡವ್ರು ಕೊಡ್ತಾ ಇರಲ್ಲ, ಏನೋ ತೊಂದರೆಗಳಾಗ್ತಾ ಇರುತ್ತೆ. ಅದೆಲ್ಲವಕ್ಕೂ ಕೂಡ ಕಡಿವಾಣ ಬೀಳುವಂಥದ್ದು ಮತ್ತು ಹಣ ಬರುವಂತಹ ನಿರೀಕ್ಷೆ ಕೂಡ ಈ ದಿನ ಮಾಡಬಹುದಾಗಿದೆ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಸಹೋದ್ಯೋಗಿಗಳಿಂದ ಅನಿರೀಕ್ಷಿತ ಹೊಗಳಿಕೆ, ಲೇವಾದೇವಿ ವ್ಯವಹಾರದಲ್ಲಿ ಬ್ಯಾಂಕಿನಲ್ಲಿ ಕೂಡ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ನೋಡಿ, ಈ
ಮಕರ ರಾಶಿಯವರು ತಿಳ್ಕೋಬೇಕು, ಸಹೋದ್ಯೋಗಿಗಳಿಂದ ತುಂಬ ವಿಶೇಷವಾಗಿರುವಂಥದ್ದು. ನಿಮ್ಮ ಜೊತೆಗಾರರ ಅವರ ಜೊತೆನೂ ಕೂಡ ತುಂಬ ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ, ಅನುಕೂಲ ಆಗುತ್ತೆ. ಮತ್ತು ಈ ಲೇವಾದೇವಿ ವ್ಯವಹಾರ ಮಾಡ್ಕೊಳ್ತಾ ಇರ್ತಾರೆ, ಮತ್ತು ಬ್ಯಾಂಕಲ್ಲಿ ವ್ಯವಹಾರ ಯಾರೆಲ್ಲ ಮಾಡ್ಕೊಳ್ತಾ ಇರ್ತೀರ ಅವ್ರಿಗೂ ಕೂಡ ಒಳ್ಳೆಯ ದಿನ. ಆ ಬ್ಯಾಂಕ್ ವ್ಯವಹಾರಗಳಲ್ಲೂ ತುಂಬ ಶೀಘ್ರಗತಿಯಲ್ಲಿ ಸಾಗ್ತವೆ ಅಂತ ಹೇಳ್ತಾ ಇದೆ ಈ ದಿನ ಮಕರ ರಾಶಿಯವ್ರಿಗೆ. ಇನ್ನು ಕುಂಭರಾಶಿಯವ್ರಿಗೆ ಈ ದಿನ ನೋಡಿದಾಗ, ಕುಂಭರಾಶಿಯವ್ರಿಗೆ ಸಂಶೋಧಕರಿಗಿಂದು ಅತ್ಯಂತ ಪ್ರಶಸ್ತವಾದ ದಿನ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಕೆಲವೊಬ್ರು ಇರ್ತಾರೆ ಏನೋ ಸಂಶೋಧನೆ ಮಾಡ್ತಾ ಇರ್ತಾರೆ, ಅವರಿಗೆ ತುಂಬ ಒಳ್ಳೆಯ ದಿನ. ಇವತ್ತು ಏನಾದರೂ ನೀವು ಹೊಸದಾಗಿ ಏನಾದರೂ ಒಂದು ಸಂಶೋಧನೆ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಪ್ರಾರಂಭ ಮಾಡಿ. ಇವತ್ತು ಪಂಚಮಿ ಇರೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗುತ್ತೆ. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸನ್ನು ಕೂಡ ಇದನ್ನು ಪಡಿಬೋದು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ವಿವಾಹ ವಯಸ್ಕರ ಯಾರೆಲ್ಲ ಈ ಮದುವೆಗೆ ಬಂದಿರುವಂತಿರ್ತಾರೆ, ಮದುವೆಗೆ ಎಲ್ಲ ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಈ ವಧು ಆಗಲಿ ಅಥವಾ ವರ ಆಗಲಿ ಈ ದಿನ ನೀವು ನೋಡಿಕೊಂಡಾಗ ನಿಮಗೆ ನೀವು ಅಂದುಕೊಂಡಂತಹ ವರ ಅಥವಾ ವಧು ಸಿಗುವಂತಹ ಸನ್ನಿವೇಶ ಕೂಡ ಎದುರಾಗುವಂಥದ್ದು. ಗುರು ಇವತ್ತು ತುಂಬ ವಿಶೇಷವಾಗಿರುವಂತಹ ಶುಕ್ರವಾರ ಪಂಚಮಿ ಬಂದಾಗ ನಾವು ಮಾಡುವಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ಯಶಸ್ಸನ್ನು ಪಡಿಬಹುದು. ಮೀನರಾಶಿಯವರಿಗೂ ಕೂಡ ತುಂಬ ಒಳ್ಳೆಯ ದಿನ, ಶುಭ ಕಾರ್ಯಗಳಿಗೆ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು ಈ ದಿನ ಶುಕ್ರವಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.